ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಗಟ್ಟಿ ಅವಲಕ್ಕಿ ಚೂಡ ಮಾಡತ್ತೀವ್ರಿ. ಈ ಗಟ್ಟಿ ಅವಲಕ್ಕಿ ಚೂಡ ಎಂತಿ ಮನ್ಯಾಗ ಮಾಡ್ರಿ ಅಂದ್ರೆ ಪಂಚಮಿ ಹಬ್ಬಕ್ಕೂ ಬರ್ತಾವ್ರಿ, ಮನ್ಯಾಗ ತಿನ್ನಕ್ಕೂ ಬರ್ತಾವು, ಪವನ್ಯರಿಗೆ ಕೊಡಕ್ಕೂ ಬರ್ತಾವಲ್ರಿ. ಈ ಚೂಡ ನೋಡೋಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ, ಫೇಸ್ಬುಕ್ದಾಗ ಫಾಲೋ ಮಾಡಿರಿ. ಈ ಚೂಡ ಮಾಡೋಕೆ ಮೊದಲಿಗೆ ಎಂತಿ ಇಲ್ಲೇ ಸಕ್ರೆ ಸ್ವಲ್ಪ ಬೀಸಿ ಇಟ್ಕೊಂಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಟ್ಟ ನೀವು ಸಕ್ರೆ ಎಂತಿ ಇದನ್ನು ಬೀಸಿ ಇಟ್ಕೋಬೋದ್ರಿ. ಇದಕ್ಕೆ ಚೂಡಕ್ಕೆ ಮಸಾಲೆ ಮಾಡೋಣ್ರಿ. ಮಸಾಲೆ ಮಾಡೋಕೆ ಮೊದಲಿಗೆ ಎಂತಿ 1 ಚಮಚೆ ಧನಿಯಾ ಕಾಳ್ರಿ, 1 ಚಮಚೆ ಜೀರಿಗೆ ರೀ, 1 ಚಮಚೆ ಬಡೆ ಸೊಪ್ಪ. ಆಮೇಲೆ ರೀ ಇದಕ್ಕೆ ಸ್ವಲ್ಪ ಅಮ್ಚೂರು ಪುಡಿನ ಹಾಕೊಂಡ್ರಿ. ಈಗ ಖಾರಕ್ಕೆ ಎಷ್ಟು ಬೇಕು ನೋಡಿ ನೀವು ಖಾರನೂ ಹಾಕ್ರಿ. ಆನಂತರ ಸ್ವಲ್ಪ ಎಂತಿ ಅರಿಶಿನ ಪುಡಿ ಹಾಕ್ರಿ. ಆಮೇಲೆ ಇದಕ್ಕೆ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ರಿ. ಈಗ ಮೇನ್ ಮಸಾಲ ಅಂದ್ರೆ ಅವಲಕ್ಕಿ ಚೂಡಕ್ಕೆ ಇದೆ ನೋಡ್ರಿ. ಹಿಂಗೆ ಮಸಾಲೆ ಮಾಡಿ ಒಂದ್ಸಲ ಅವಲಕ್ಕಿ ಚೂಡ ಮಾಡಿರಿ, ಭಾಳ ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ. ಈಗ ಈ ಕಡೆ ಎಂತಿ 2 ಕಪ್ ಅವಲಕ್ಕಿ ಚಾನ್ಸಿ ಇಟ್ಕೊಂತೀವ್ರಿ. ಅಂದರೆ ಇದು ಅವಲಕ್ಕಿ ಮಾಡ್ತೀವ್ರಲ್ಲ ಆ ಅವಲಕ್ಕಿ ರೀ, ಗಟ್ಟಿ ಅವಲಕ್ಕಿ ರೀ ಇದು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾಯನ ರೀ, ಕಡಕ್ಕೆ ಎಣ್ಣೆ ಕಾಯ್ಬೇಕು ರೀ. ಎಣ್ಣೆ ಕಾದ ನಂತರ ಈಗ ಶೇಂಗಾ ಎಣ್ಣೆಯಾಗ ಕರ್ ತಗೊಳತ್ತೀವಿ. ನೀವು ಹಂಗೆ ಎಂತಿ ಪಾತ್ರೆದಾಗ ಡೈರೆಕ್ಟಾಗಿನೂ ಕರಿಬೋದು, ಹಿಂಗೆ ಚಾನಿಗೆ ಇಟ್ಟನು ಕರ್ಕೋಬೋದು ರೀ. ಈಗ ಶೇಂಗಾ ಕರೆದ ನಂತರ ಒಣ ಕೊಬ್ಬರಿ ತೊಗೊಂಡಿವ್ರಿ. ಈಗ ಒಣ ಕೊಬ್ಬರಿನೂ ಚಂದಂಗೆ ಕರ್ದ ತಗೊಂಬಿಡ್ರಿ. ಈಗ ನೋಡ್ರಿ, ಅದು ಕೊಬ್ಬರಿ ಚಂದಂಗೆ ಹೊತ್ತಿಸ್ಬೇಡ್ರಿ, ಯಾವುದು ಚಂದಂಗೆ ಕರೆದ ತಗೊಂಬಿಡ್ರಿ. ಆ ನಂತರ ನಾವು ಇಲ್ಲಿ ಪುಟಾಣಿ ಅಂತಾರಲ್ಲ ರೀ, ಇದು ಪುಟಾಣಿ ಅಲ್ರಿ, ಹುರ್ಗಡ್ಲೆ ಐತಿ, ಸಿಪ್ಪಿ ತೆಗೆದಿದ್ದ ಹುರ್ಗಡ್ಲೆ ಐತಿ. ನೀವು ಪುಟಾಣಿನೂ ತೊಗೋಬೋದ್ರಿ. ಈಗ ಆ ಹುರ್ಗಡ್ಲೆನೂ ಹುರಿದ ಅವನು ತಗೊಳತ್ತೀವಿ ರೀ. ನೋಡಿರಿ, ಚಂದಂಗೆ ಹುರಿರಿ, ಹೊತ್ತಿಸ್ಬೇಡ್ರಿ, ಯಾವುದೂ ಹೊತ್ತಿಸ್ಬೇಡ್ರಿ. ಅವನ್ನ ಹುರಿದ ನಂತರ ಇದಕ್ಕೆ ಗೋಡಂಬಿ ಹಾಕಿದ್ದೀವಿ ರೀ. ಗೋಡಂಬಿ ಹಾಕೋದ್ರಿಂದ ಅವಲಕ್ಕಿ ಚೂಡದಾಗ ಭಾಳ ಚಲೋ ಹಾಕವ್ರಿ. ಅವಲಕ್ಕಿನೂ ಅದನ್ನು ಎಂತಿ ಚಂದಂಗೆ ಹುರಿದ ತಗೊಂಬಿಡ್ರಿ. ಈಗ ರೀ ಒಣ ದ್ರಾಕ್ಷಿ ಇರ್ತಾರಲ್ಲ ರೀ, ಅವನು ಒಣ ದ್ರಾಕ್ಷಿನೂ ಇದ್ರಾಗ ಹುರಿದ ತಗೊಂಡ್ರಿ. ಎಲ್ಲನೂ ಉರಿ ಏನೈತಿ ಅವಲಕ್ಕಿ ಹುರಿ ತಕ್ಕೋತ್ನಾಗ ಅಟ್ಟ ಉರಿ ಜೋರಿರಲಿ, ಇವನ್ನೆಲ್ಲ ಹುರಿ ಹೊತ್ನಾಗ ಗ್ಯಾಸ ಮೀಡಿಯಮ್ ಇರಲ್ರಿ. ಈಗ ಹಸಿಮೆಣ್ಸಿಕಾಯಿನೂ ಹುರಿದ ತಗೊಳ್ಳೋಣ್ರಿ. ಅವನ್ನ ಎಣ್ಣೆಗೆ ಕರೆದ ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಅವಲಕ್ಕಿ ಚೂಡ ಎಂತಿ ದೌಡ ಮೆತ್ತಗಾಗಂಗಿಲ್ಲ ರೀ. ಹಿಂಗೆ ಎಣ್ಣೆಗೆ ಕರೆದ ಮೆಣ್ಸಿಕಾಯಿ ಹಾಕ್ರಿ. ಈಗ ಎಂತಿ ಕರಿಬೇವನ್ನು ಹಾಕತ್ತೀವಿ. ಈ ಕರಿಬೇವನ್ನು ಒಂದು ಸ್ವಲ್ಪ ಚಂದಂಗೆ ಕ್ರಿಸ್ಪಿ ಆಗೋವರೆಗೆ ಕರಿಬೇವನ್ನು ಎಣ್ಣೆಗೆ ಕರೆದ ತಗೊಂಬಿಡ್ರಿ. ಈಗ ನೋಡಿರಿ, ಎಲ್ಲ ಕರೆದಿದ್ದು ಒಂದು ಕಡೆ ತಗೊಂಡಿವು. ಈಗ ಏನೈತಿ ಗ್ಯಾಸ ಜೋರು ಮಾಡಿರಿ. ಗ್ಯಾಸ ಜೋರು ಮಾಡಿ ಸ್ವಲ್ಪ ಸ್ವಲ್ಪ ಎಂತಿ ಅವಲಕ್ಕಿ ಹಾಕಿ, ಇವ ಅವಲಕ್ಕಿ ಮಾಡುವಂಥ ಇರ್ತಾವ್ರಲ್ಲ ಅಂಥ ಅವಲಕ್ಕಿ ರೀ, ಗಟ್ಟಿ ಅವಲಕ್ಕಿವ. ಆಮೇಲೆ ಇವನು ಚಂದಂಗೆ ತಗೋರಿ. ಗ್ಯಾಸ ಜೋರಿಟ್ಟ ನೀವು ಹುರಿಲಿಲ್ಲ ಅಂದ್ರೆ ಅವಲಕ್ಕಿ ಎಣ್ಣೆ ಹಿಡಿತೈತಿ, ಅವಲಕ್ಕಿ ಕಪ್ಪಾಕವ್ರಿ. ಅವಲಕ್ಕಿ ಬೆಳ್ಳಗೆ ಬರ್ಬೇಕಂದ್ರೆ ಗ್ಯಾಸ ಜೋರ ಇರ್ಬೇಕು ರೀ. ನೋಡಿರಿ, ಹಂಗೆ ಸ್ವಲ್ಪ 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 ಹಾಕಿ ಅವನ್ನೆಲ್ಲನೂ ಎಣ್ಣೆಗೆ ಹಾಕಿ ಕರೆದ ತಗೋರಿ. ಆ ನಂತರ ಇದಕ್ಕೆ ತಿನ್ನು ಎಳ್ಳು ಇರ್ತಾವ್ರಲ್ಲ, ರೊಟ್ಟಿಗೆ ಹಚ್ಚು ಎಳ್ಳ್ರಿ, ಅವನ್ನ ಎಳ್ಳನ್ನು ಸ್ವಲ್ಪ ಹಾಕ್ರಿ. ಎಳ್ಳು ಹಾಕೋದ್ರಿಂದ ಅವಲಕ್ಕಿ ಚೂಡ ಭಾಳ ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ. ಎಳ್ಳನ್ನು ಹುರಿದ ತಗೊಂಬಿಡ್ರಿ. ಈಗ ಎಂತಿ ಅವನು ಎಲ್ಲನೂ ಇದ್ರಾಗೇನು ಹುರಿದಿದ್ರಲ್ಲ ಅದ್ರಾಗ ಸೇರಿಸ್ರಿ. ಆ ನಂತರ ನಾವು ಇಲ್ಲಿ ಖಾರ ಬುಂದಿ ಹಾಕಿದ್ದೀವಿ ರೀ. ನೀವು ಖಾರ ಬುಂದಿ ಇದ್ರೆ ಹಾಕ್ರಿ, ಇಲ್ಲತ್ತಂದ್ರೆ ಹಂಗನೇ ಬಿಟ್ಟುಬಿಡ್ರಿ. ಆ ನಂತರ ಇದೇ ಈಗ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ, ಆ ಮಸಾಲೆ ತಂದ ಇದ್ರಾಗ ಸೇರಿಸ್ರಿ. ಮಸಾಲೆ ಎಲ್ಲ ಹಾಕಿ ಚಂದಂಗಿ ಈಗ ಮಿಕ್ಸ್ ಕೊಡ್ರಿ. ಬಿಸಿ ಇರ್ತೈತಿ, ಚಮಚೆ ತೊಗೊಂಡು ಮಿಕ್ಸ್ ಮಾಡಿರಿ. ಆ ನಂತರ ಕೈಲೇ ನೀವು ಮಿಕ್ಸ್ ಮಾಡಕ್ರಿ. ನೋಡಿರಿ, ಎಷ್ಟು ಚಂದ ಕಲರ್ಫುಲ್ ಕಾಣತ್ತವಲ್ಲ ರೀ, ಭಾಳ ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಾವ ನೋಡ್ರಿ. ನೋಡಿರಿ, ಎಷ್ಟು ಚಂದ ಕಲರ್ಫುಲ್ ಕಾಣತ್ತಾವ. ಈಗೇನೈತಿ ಇಲ್ಲೇ ಸ್ವಲ್ಪ ಎಂತಿ ಸಕ್ರೆ ಪುಡಿ ಎಷ್ಟು ಬೇಕು ನೋಡಿ ಅಷ್ಟನ್ನು ಸಕ್ರೆ ಪುಡಿ ಹಾಕ್ರಿ. ಉಳ್ಕಾದ ಸಕ್ರೆ ಪುಡಿ ತೆಗೆದಿಟ್ಕೊಂಡ್ಬಿಡ್ರಿ. ನಾವು ಮಾಡಿದಟ್ಟ ಸಕ್ರೆ ಪುಡಿ ಎಲ್ಲ ಹಾಕತ್ತಿಲ್ಲ ರೀ. ಹಿಂಗೆ ಒಂದು ಸಲ ಎಂತಿ ಹಬ್ಬಕ್ಕೆ ಮಾಡಿರಿ, ಯಾವಾಗ ನಡ್ಬಾರ್ದು ತಿನ್ನಕ್ಕೆ ಮಾಡಿರಿ, ಇಲ್ಲ ಪಂಚಮಿ ಹಬ್ಬಕ್ಕೆ ಮಾಡಿರಿ, ಯಾವಾಗ ಮಾಡ್ತೀರಿ ಮಾಡಿರಿ. ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಬೇರೆದವ್ರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇಲ್ಲಿ ತಕ ನೋಡೋದಕ್ಕೆ ಧನ್ಯವಾದ.